ಏನೋ ಮಾಲಿಕೆಯ ಗುತ್ತಿದಾರರು ಕೂಡ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. 62ನೇ ಬರ್ತ್ಡೇ ಮತ್ತು 41ನೇ ವೆಡ್ಡಿಂಗ್ ಆನಿವರ್ಸರಿ ಎಲ್ಲವೂ ಕೂಡ ಇವತ್ತೇ ಬಂದ್ಬಿಟ್ಟಿದ್ದವರಿಗೆ. ನಿನ್ನೆಷ್ಟೇ ವೋಟಿಂಗ್ ಮುಗಿತು. ಒಂದು ರೀತಿ ತ್ರಿಬಲ್ ಧಮಾಕ. ತಮ್ಮ ಮನೆಯಲ್ಲಿ ಕುಟುಂಬದೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನದ ಆಚರಣೆಯನ್ನ ಮಾಡಿದ್ದಾರೆ. ಮೊಮ್ಮಕ್ಕಳು ಮತ್ತು ಕುಟುಂಬದೊಂದಿಗೆ ಕಾಲವನ್ನು ಕಳೆದಿದ್ದಾರೆ. ಏನು ಮಡಿಕೇರಿಯಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಜಿಟಿ ದೇವೇಗೌಡ. ಖಾಸಗಿ ರೆಸಾರ್ಟ್ ನಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಬಹಳ ತುರುಸಿನ ಸ್ಪರ್ಧೆ. ಸಿಎಂ ವಿರುದ್ಧನೇ ಅವರು ಕಂಟೆಸ್ಟ್ ಮಾಡಿದ್ರು ಚಾಮುಂಡೇಶ್ವರಿಯಲ್ಲಿ. ಈಗ ರಿಲ್ಯಾಕ್ಸ್ ಆಗಿ ಪೇಪರ್ ಓದ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಜಿಟಿ ದೇವೇಗೌಡಗೆ ಆಪ್ತ ಗೆಳೆಯರು ಸಾಥ್ ನೀಡಿದ್ದಾರೆ. ಚುನಾವಣೆ ಮುಗಿಸಿ ನಿನ್ನೆ ರಾತ್ರಿ ಮಡಿಕೇರಿಗೆ ಆಗಮಿಸಿದ್ದಾರೆ ಜಿಟಿ ಟೀಮ್ ಅಂಡ್ ಅವರ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಕೂಡ ಅಷ್ಟೇ ಫುಲ್ ಫ್ರೀ ಆಗಿದ್ದಾರೆ ಇವತ್ತು. ಮುನ್ರಾಜು ಅವರು ಸ್ವಲ್ಪ ಡಿಫರೆಂಟ್ ಆಗಿ ಇವತ್ತು ರಿಲ್ಯಾಕ್ಸೇಷನ್ ಪಡಿತಾ ಇದ್ದಾರೆ. ಹಸುಗಳೊಂದಿಗೆ ಕಾಲ ಕಳೀತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಮುನ್ರಾಜು. ಜಾನುವಾರುಗಳಿಗೆ ಆಹಾರವನ್ನು ನೀಡಿ ಅವುಗಳೊಂದಿಗೆ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಪ್ರಪಂಚವನ್ನು ಮರೆತು ದಾಸರಹಳ್ಳಿ ಬಿಜೆಪಿ ಅಭ್ಯರ್ಥಿ ಮುನ್ರಾಜು ಅವರು ಚುನಾವಣೆ ಟೆನ್ಷನ್ ಯಾಕೆ, ಹಸು ಕರುಗಳು ಇದ್ರೆ ಸಾಕು ರಿಲ್ಯಾಕ್ಸ್ ಆಗುತ್ತೆ ಅವುಗಳನ್ನು ನೋಡ್ತಾ ಇದ್ರೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವು 3 ವಿಭಿನ್ನ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಜಿಟಿ ದೇವೇಗೌಡರು ಪೇಪರ್ ಓದ್ತಾ ಮಡಿಕೇರಿಯಲ್ಲಿ ಆರಾಮಾಗಿರುವಂಥದ್ದು, ಮತ್ತೊಂದು ಕಡೆ ದಾಸರಹಳ್ಳಿ ಮುನ್ರಾಜು ಅವರು ಯಾವ ರೀತಿಯಾಗಿ ಜಾನುವಾರುಗಳೊಂದಿಗೆ ರಿಲ್ಯಾಕ್ಸ್ ಆಗ್ತಿದ್ದಾರೆ, ಸಮಯವನ್ನು ಕಳೀತಾ ಅವುಗಳೊಂದಿಗೆ ಆಟ ಆಡ್ತಾ ಅಂತ, ಆಹಾರವನ್ನು ಕೊಡ್ತಾ ಅಂತ. ಮತ್ತೊಂದು ಕಡೆ ಮಾಲಿಕೆಯ ಗುತ್ತೇದಾರ್ ಅವರು ಹಾಗೆ ಶ್ರೀರಾಮುಲು ಅವರದ್ದು ಕೂಡ ನಾವು ದೃಶ್ಯಗಳನ್ನು ಗಮನಿಸಿದ್ವಿ. TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.